ಆಲ್ ಥ್ಯಾಂಕ್ ದೆಮ್. ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ, ಒಳ್ಳೇದು ಮಾಡಿ. ತಪ್ಪಿಸಿ ಹಾಕೊಂಡ್ರೆ ಇಲ್ಲ ಗೊತ್ತಾದ್ರೆ ನಾನೇನು ಹೇಳಲ್ಲ, ಯಾರಾನ್ ಸುಮ್ಮನೆ ಅದು ನಿಮ್ಮ ಫೋಟೋನ ಯಾರು ಅಪ್ಲೋಡ್ ಮಾಡಿದ್ರೆ ಮಾತ್ರ ಯುಲ್ ಬಿನ್ ಅ ರಿಸ್ಕ್. ದಯವಿಟ್ಟು ಆ ಪರಿಸ್ಥಿತಿಗೆ ತಂದ್ಕೋಬೇಡ್ರಿ. ಆಮೇಲೆ ರೀಲ್ಸ್ ಅಲ್ಲಿ ಹಾಕ್ತೀರಾ, ಹಾಕಿ ತಪ್ಪಿಲ್ಲ, ಸ್ವಲ್ಪ ನೋಡ್ಕೊಂಡಾಕಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ರು ಶ್ರಮನೂ ಇದೆ ಇದರಲ್ಲಿ. ಇಲ್ಲಿ ಹಾಕಿ ನೀವು ಅದರಲ್ಲಿ ಇನ್ನೊಂದೇ ಸಿಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟ. ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ಮೊಬೈಲಲ್ಲಿ ಹೆಂಗ್ ಅನ್ಸುತ್ತೆ. ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾರ್ಯಾರು ಪೈರಸಿ ಮಾಡ್ತಾ ಇದಾರೆ, ಯಾರ್ಯಾರು ರೀಲ್ಸ್ಗಳಲ್ಲಿ ಆಗ್ತಾ ಇದಾರೆ. ಯಾಕಂದ್ರೆ ಕನ್ನಡ ಸಿನಿಮಾ ಯಾವ್ದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ, ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ನಮ್ದು ಅಂತ ಸ್ವಲ್ಪ ಅನ್ಕೊಳ್ಳಿ. ಯಾಕಂದ್ರೆ ನೀವು ಮಾಡ್ತಿರೋದು ಇಲ್ಲೇ ಓಡಾಡ್ತಾ ಇದ್ದೀರಾ. ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಆಲ್ ಥ್ಯಾಂಕ್ ದೆಮ್. ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ, ಒಳ್ಳೇದು ಮಾಡಿ. ತಪ್ಪಿಸಿ ಹಾಕೊಂಡ್ರೆ ಇಲ್ಲ ಗೊತ್ತಾದ್ರೆ ನಾನೇನು ಹೇಳಲ್ಲ, ಯಾರಾನ್ ಸುಮ್ಮನೆ ಅದು ನಿಮ್ಮ ಫೋಟೋನ ಯಾರು ಅಪ್ಲೋಡ್ ಮಾಡಿದ್ರೆ ಮಾತ್ರ ಯುಲ್ ಬಿನ್ ಅ ರಿಸ್ಕ್. ದಯವಿಟ್ಟು ಆ ಪರಿಸ್ಥಿತಿಗೆ ತಂದ್ಕೋಬೇಡ್ರಿ. ಆಮೇಲೆ ರೀಲ್ಸ್ ಅಲ್ಲಿ ಹಾಕ್ತೀರಾ, ಹಾಕಿ ತಪ್ಪಿಲ್ಲ, ಸ್ವಲ್ಪ ನೋಡ್ಕೊಂಡಾಕಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ರು ಶ್ರಮನೂ ಇದೆ ಇದರಲ್ಲಿ. ಇಲ್ಲಿ ಹಾಕಿ ನೀವು ಅದರಲ್ಲಿ ಇನ್ನೊಂದೇ ಸಿಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟ. ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ಮೊಬೈಲಲ್ಲಿ ಹೆಂಗ್ ಅನ್ಸುತ್ತೆ. ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾರ್ಯಾರು ಪೈರಸಿ ಮಾಡ್ತಾ ಇದಾರೆ, ಯಾರ್ಯಾರು ರೀಲ್ಸ್ಗಳಲ್ಲಿ ಆಗ್ತಾ ಇದಾರೆ. ಯಾಕಂದ್ರೆ ಕನ್ನಡ ಸಿನಿಮಾ ಯಾವ್ದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ, ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ನಮ್ದು ಅಂತ ಸ್ವಲ್ಪ ಅನ್ಕೊಳ್ಳಿ. ಯಾಕಂದ್ರೆ ನೀವು ಮಾಡ್ತಿರೋದು ಇಲ್ಲೇ ಓಡಾಡ್ತಾ ಇದ್ದೀರಾ. ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ?